ನಮಸ್ಕಾರ, ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್. ಈ ಕ್ಲಾಸ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ ನಮಗೆ 8ನೇ ತರಗತಿಯಲ್ಲಿ ಬರ್ತಕ್ಕಂಥ 8th ಕ್ಲಾಸ್ನಲ್ಲಿ ಬರ್ತಕ್ಕಂಥ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅನ್ನೋ ಈ ಟಾಪಿಕ್ ಮೇಲೆ ಎಕ್ಸ್ಪೆರಿಮೆಂಟನ್ನು ಮಾಡಿ ತೋರಿಸ್ತಾ ಇದ್ದೀವಿ. ನೋಡೋಣ ಈಗ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಅನ್ನೋದನ್ನು ನಾವೀಗ ಬರೀ ನೋಡೋಣ. ನೋಡಿ ಇವತ್ತಿನ ಕ್ಲಾಸ್ ನೋಡಿ ಏನಪ್ಪ ಅಂತಂದ್ರೆ ಟು ಡೆಮಾನ್ಸ್ಟ್ರೇಟ್ ದ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅಂದ್ರೆ ಚಾರ್ಜ್ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಇಲ್ಲಿ ನೋಡಿ ಇದು ಏನಪ್ಪಾ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಮಟೀರಿಯಲ್. ಇದಕ್ಕೆ ಏನಂತಾರೆ ಎಲೆಕ್ಟ್ರೋಸ್ಕೋಪ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಏನ್ ನೇಮ್ ಇರೋದು? ಎಲೆಕ್ಟ್ರೋಸ್ಕೋಪ್. ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರೆ ಫಸ್ಟ್ ಗೆ ಮಟೀರಿಯಲ್ಸ್ ಬೇಕು ನಮಗೆ. ಇಲ್ಲಿ ಬಂದ ನೋಡಿ ಡೆಮಾನ್ಸ್ಟ್ರೇಷನ್ ಆಫ್ ದ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅಂತಂದ್ರೆ ಮಟೀರಿಯಲ್ಸ್ ರಿಕ್ವೈರ್ಡ್. ಮಟೀರಿಯಲ್ಸ್ ರಿಕ್ವೈರ್ಡ್ ಅಂದ್ರೆ ಯಾವ ಮಟೀರಿಯಲ್ಸ್ ಬೇಕಾಗಿರೋದಕ್ಕೆ ಈ ಎಲೆಕ್ಟ್ರೋಸ್ಕೋಪ್ ಅನ್ನ ಮಾಡ್ಬೇಕಂತಂದ್ರೆ ಫಸ್ಟ್ ಗೆ ನೋಡಿ ಫಸ್ಟ್ ನೋಡ್ರಿ ಫಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಬಾಟಲ್ ಬೇಕು. ಇಲ್ಲಿ ನೋಡಿ ಇದು ಟ್ರಾನ್ಸ್ಪರೆಂಟ್ ಬಾಟಲ್ ಇದೆ. ಅದರ ಪೂರ ಒಳಗಡೆ ಏನಾಗ್ತದಲ್ಲ ಕಾಣ್ಬೇಕು. ಇದು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾರ, ಬಟ್ ನಮ್ಮ ಹುಡುಗರು ಬಹಳ ಚೆನ್ನಾಗಿ ಕ್ಲೀನ್ ಆಗಿ ಮಾಡ್ಕೊಂಡ್ಬಂದ. ಅರ್ಥ ಆಯ್ತಲ್ಲ? ಇನ್ನು ಟ್ರಾನ್ಸ್ಪರೆಂಟ್ ಇಲ್ಲ ಇದು. ಅರ್ಥ ಆಯ್ತಾ? ಟ್ರಾನ್ಸ್ಪರೆಂಟ್ ಅಂತಂದ್ರೆ ಇದ್ರೊಳಗಡೆ ಲೈಟ್ ಇಸ್ ಕಂಪ್ಲೀಟ್ ಆಗಿ ಪಾಸ್ ಆಗಬೇಕು, ಕ್ಲೀನ್ ಆಗಿ ಕಾಣ್ಬೇಕು. ಬಟ್ ಇದು ಕ್ಲೀನ್ ಕಾಣತ್ತಿಲ್ಲ, ಬಟ್ ಆದ್ರೆ ಇದಕ್ಕೆ ಟ್ರಾನ್ಸ್ಪರೆಂಟ್ ಬಾಟಲ್ ಅಂತ ಹೇಳ್ಬೇಕು. ಇದೊಂದು ಬೇಕು. ನೆಕ್ಸ್ಟ್ ಏನ್ ಬೇಕಂದ್ರೆ ಕಾಪರ್ ವೈರ್. ಇಲ್ಲ ನೋಡಿ ಇದಕ್ಕೆ ಕಾಪರ್ ವೈರ್ ಬೇಕು ನಮಗೆ. ಅರ್ಥ ಆಯ್ತಲ್ಲ? ಕಾಪರ್ ವೈರ್ ಎದಕ್ಕಂದ್ರೆ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅನ್ನ ನಮಗೆ ತೋರಿಸ್ಲಿಕ್ಕೆ ಬೇಕಿತ್ತು. ಯಾವ ರೀತಿ ಚಾರ್ಜ್ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿ ಇದು ನಮಗೆ ಹೆಲ್ಪ್ ಮಾಡೋದು. ತೋರಿಸ್ ಆಮೇಲೆ ಗೊತ್ತಾಗ್ತದೆ ನಿಮಗೆ. ನೆಕ್ಸ್ಟ್ ಒಂದು ಮತ್ತೆ ಇದಕ್ಕೆ ಏನ್ ಬೇಕಂದ್ರೆ ಆಕ್ಚುಲಿ ನಮ್ಗೆ ಅಲ್ಯೂಮಿನಿಯಂ ಫಾಯಿಲ್ ಅನ್ನ ತಗೋಬೇಕಿತ್ತು. ನಾವು ಪೇಪರ್ಸ್ ಬರ್ತಾವ ಅಲ್ಯೂಮಿನಿಯಂ ವೈಟ್ ಕಲರ್ ಸಿಲ್ವರ್ ಪೇಪರ್ ತರ ಅವನ್ನ ಹಾಕ್ಬೇಕಿತ್ತು. ಬಟ್ ನೀವು ಯಾರು ತರಲಿಲ್ಲ, ನನ್ನ ಕಡೆ ತಾನು ತರಲಿಲ್ಲ. ಹಾಗಾಗಿ ಈಗ ಏನ್ ಮಾಡತ್ತಾನೆ, ಈಗ ಪೇಪರ್ ಪೀಸ್ ಗಳನ್ನ ಹಾಕಿ ನಿಮಗೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ತೋರಿಸ್ತಾನೆ. ಯಾವ ಎಕ್ಸ್ಪೆರಿಮೆಂಟ್ ಇದೆ? ಏನ್ ಮಾಡತ್ತಾನೆ? ಟ್ರಾನ್ಸ್ಫರ್ ಆಫ್ ಚಾರ್ಜ್. ಸರಿ, ಏನ್ ಮೆಟೀರಿಯಲ್ಸ್ ಬೇಕು ಅದಕ್ಕೆ? ಈಗ ಟ್ರಾನ್ಸ್ಪರೆಂಟ್ ಬಾಟಲ್, ಪ್ಲಾಸ್ಟಿಕ್ ಪೈಪ್ ಬೇಕು. ಬಟ್ ಅದ್ರ ಬದಲಿ ನಾವೇ ಮಾಡಿ ಈಗ ಪ್ಲಾಸ್ಟಿಕ್ ಸ್ಕೇಲ್ ಅನ್ನ ಯೂಸ್ ಮಾಡೋಣ. ಅರ್ಥ ಆಯ್ತಲ್ಲ? ಸ್ಕೇಲ್ ತಗೊಂಬರೋಣ ಬಾಯ್ ಕಿಲೋಬಾಲಿ ಆಮೇಲೆ ನೋಡೋಣ. ಈ ಕುಂದಲ್ ಪ್ಲಾಸ್ಟಿಕ್ ಸ್ಕೇಲ್ ಯೂಸ್ ಮಾಡೋಣ. ಇವು 4 ಮಟೀರಿಯಲ್ಸ್ ಬೇಕೀಗ. ಈಗೇನ್ ಮಾಡ್ಬೇಕು, ಯಾವ ರೀತಿ ಸಾಕ್ ಮಾಡ್ಬೇಕಂದ್ರೆ ಟ್ರಾನ್ಸ್ಪರೆಂಟ್ ಬಾಟಲ್ ಮೊದಲು ತಗೋಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕಾಪರ್ ವೈರ್ ಅಂದ್ರೆ ತಾಮ್ರದ ತಂತಿ ಅಂತ ಹೇಳ್ತಾರೆ. ಈ ರೀತಿ ತಾಮ್ರದ ತಂತಿ ನಾವು ಮಾಡ್ಕೊಂಡು ಒಂದ್ ಸೈಡ್ ಬೆಡ್ ಯು ಆಕಾರದ ಮಾಡ್ಕೊಂಡು ಎರಡು ಈ ಪೀಸ್ ಗಳಿರ್ತಾವ ಪೇಪರ್ ಗಳನ್ನ ಒಂದ್ ಕಡೆ ಈ ರೀತಿ ಹಾಕೋಬೇಕೀಗ. ನೋಡ್ರಿ ಈ ರೀತಿ ಮಾಡ್ಕೋಬೇಕೀಗ. ಸರಿ, ನೆಕ್ಸ್ಟ್ ಒಂದು ಇದ್ರ ಮೇಲೆ ಒಂದು ಕ್ಯಾಪ್ ಹಾಕೋಬೇಕು. ಈ ರೀತಿ ವೈಡ್ ಮಾಡ್ಬೇಕು, ಸುತ್ತಬೇಕು. ಈ ಕಾಪರ್ ವೈರ್ ಏನ್ ಮಾಡ್ಬೇಕು ಅಂದ್ರೆ ಸುತ್ತಿ ಏನ್ ಮಾಡ್ಬೇಕಂದ್ರೆ ಬಾಟಲ್ ಒಳಗಡೆ ಈ ರೀತಿ ಎಲ್ಲವನ್ನು ಡಿಪ್ ಮಾಡ್ಬೇಕು. ಡಿಪ್ ಮಾಡಿದ ನಂತರ ಇದನ್ನ ಪ್ಯಾಕ್ ಮಾಡಿದ್ರೆ ನಡೀತೈತಿ. ಇಲ್ಲಿ ಸುತ್ತು ನೀವು ಟೇಪ್ ಹಚ್ಚಿ ನಡೀತೈತಿ, ಹಿಂಗೆ ಇಟ್ಟು ನಡೀತೈತಿ. ಈಗ ತಗೊಂಬರೋ ಸ್ಕೇಲ್. ಈಗ ನೋಡಿ ಪ್ಲಾಸ್ಟಿಕ್ ಒಂದು ಸ್ಕೇಲ್ ಅನ್ನ ತಗೊಳ್ಳಿ. ಒಂದ್ ನಿಮಿಷ ನೋಡಿ ಇಲ್ಲಿ ಇದ ಏನಪ್ಪಾ ಅಂತಂದ್ರೆ ಈಗ ಚಾರ್ಜ್ ಇದಾಗಿಂದ ಈಗ ನೋಡಿ ಇದ್ರೊಳಗಡೆ ಚಾರ್ಜ್ ಇಲ್ಲ. ಈಗ ವೆನ್ ವಿ ಕ್ಯಾನ್ ರಬ್ ದಿಸ್ ಸ್ಕೇಲ್ ಇಟ್ ಫಾರ್ಮ್ ದ ಇದ್ರೊಳಗೆ ಏನಾಗ್ತದೆ, ಇಟ್ ಪ್ರೊಡ್ಯೂಸಸ್ ದ ಚಾರ್ಜಸ್ ಇನ್ ಇಟ್ ಅಂತ ಹೇಳ್ತಾರೆ. ಇದ್ರಾಗ ಏನಾಗ್ತದೆ ಅಂದ್ರೆ ಚಾರ್ಜ್ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ತಾರೆ. ಯಾವಾಗ ನಾವು ಈ ಸ್ಕೇಲ್ ಅನ್ನ ರಬ್ ಮಾಡ್ತೇವಲ್ಲ ಅವಾಗ ಇದ್ರಾಗೆ ಚಾರ್ಜ್ ಬಿಡುಗಡೆ ಆಗ್ತಾವೆ. ಇದ್ರಾಗಿರ್ತಕ್ಕಂಥ ಚಾರ್ಜ್ ಇಲ್ಲಿ ಪಾಸ್ ಆಗ್ಬೇಕು. ಈಗ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಹೆಡಿಂಗ್ ನೋಡಿ. ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅಂದ್ರೆ ಇದ್ರ ಒಳಗಡೆ ಇರ್ತಕ್ಕಂಥ ಚಾರ್ಜ್ ಏನಾಗ್ಬೇಕಂತಂದ್ರೆ ಈ ಸ್ಕೇಲ್ ನಿಂದ ಎಲ್ಲಿಗೆ ಬರ್ಬೇಕದ, ಎದ್ರಾಗ ಪಾಸ್ ಆಗ್ಬೇಕು? ಈ ಸ್ಕೇಲ್ ನಿಂದ ಯಾಕೆ ಪಾಸ್ ಆಗ್ಬೇಕು? ಸ್ಕೇಲ್ ಆಗಿರ್ತಕ್ಕಂಥ ಚಾರ್ಜ್ ಎಲ್ಲಿ ಪಾಸ್ ಆಗ್ಬೇಕು ಹೇಳೋಣ. ಈಗ ಕಾಪರ್ ವೈರ್ ಚಾರ್ಜ್ ಪಾಸ್ ಆಗೈತಿ ಅಂದ್ರೆ ಎದ್ರ ಬೇಸ್ ಮೇಲೆ ಹೇಳ್ತೀರಿ? ಈಗ ಆನ್ ದ ಬೇಸಿಸ್ ಆಫ್ ವೈಡನ್ ಆಫ್ ದ ಪೇಪರ್ ವೈಡ್ ಆಗ್ತದಲ್ಲ, ಒಳಗಡೆ ಇರ್ತಕ್ಕಂಥ ಪೇಪರ್ ಅಗಲಾದ ಅಂದ್ರೆ ಅದ್ರಾಗ ಚಾರ್ಜ್ ಟ್ರಾನ್ಸ್ಫರ್ ಆಗೈತೆ ಅಂತ ಅರ್ಥ. ಚೆಕ್ ಮಾಡೋಣ ಈಗ. ಸರಿ, ಯಾರು ಬರ್ತೀರಿ ರಬ್ ಮಾಡಿ? ಇವನ್ನ ತಗೋಪ ಜಾಸ್ತಿ ರಬ್ ಮಾಡಿ ಇದಕ್ಕೆ ಹಿಡಿಬೇಕು. ನೋಡಿ ಪೇಪರ್ ಎರಡು ಈಗ ಏನಾಗಿದೆ ಅಟ್ಯಾಚ್ ಆಗ್ಯಾವ. ಸರಿನಾ? ಈಗ ಇದೇನಾಗ್ಬೇಕು ಅಂದ್ರೆ ಈಗ ವೈಡ್ ಓಪನ್ ಆಗ್ಬೇಕು. ಮುಂದುವರ ಸ್ವಲ್ಪ ಟಚ್ ಮಾಡಕ್ಕೆ ನೋಡಿ ಸ್ವಲ್ಪ ಸರಿ ಸ್ವಲ್ಪ ಸರಿ ಇದೆ. ಅದ್ರದ್ದು ಪೇಪರ್ ಅಲ್ಯೂಮಿನಿಯಂ ಫಾಯಿಲ್ ಆಗಬೇಕು. ಬಟ್ ಇನ್ನೊಂದು ಸ್ವಲ್ಪ ಇದು ಮಾಡಿ ರಬ್ ಮಾಡಿ ನೋಡ್ರಿ. ಮೊದಲೇ ಈಗ ಕೂರ್ಕೊಂಡು ಅಟ್ಲೀಸ್ಟ್ ಒಂದು ನಿಮಿಷ ಶೇಕ್ ಆಗೋದು. ಬರೀ ಇನ್ನೊಬ್ಬ ಬರ ನೋಡಿ, ಇನ್ನೊಂದು ನೋಡಿ ಕರೆಕ್ಟ್ ಆದ್ರೆ ಈಗ ನೋಡಿ ಸ್ವಲ್ಪ ತಮ್ಮ ಬರೀ ಬರಲೆ ಇನ್ನೊಂದು ಸ್ಕೇಲ್ ತಗೊಂಬ ಹಚ್ಚ ನೋಡಿ ಮುಂದೆ ನೋಡಿ. ನೋಡ್ರಿ ಸ್ವಲ್ಪ ವೈಡ್ ಆಗ್ತದೆ ನೋಡ್ರಿ. ಇದ ಈ ಕಡೆ ಆಗ್ತದೆ ನೋಡ್ರಿ. ಅರ್ಥ ಆಯ್ತಲ್ಲ? ಒಂದ್ ಸೈಡ್ ಆಗ್ತದೆ ನೋಡ್ರಿ. ಈ ರೀತಿ ವೈಡ್ ಆಗ್ಬೇಕದು. ಈ ತಗೊಂಬ ಇನ್ನೊಂದು ತಗೋರಿ. ಸರ್ ನೋಡ್ರಿ ಈಗ ಹಚ್ಚಪ್ಪ ಸ್ಕೇಲ್ ಚಾರ್ಜ್ ಆಗಿದಲ್ಲ
ಸರ್ ಮುಂದೆ ನೋಡ್ರಿ. ಹಾಂ, ಅದು ಆ್ಯಕ್ಚುಲಿ ಏನಾಗ್ತದೆ ಇಲ್ಲಿ ಹೀಟ್ ಜಾಸ್ತಿ ಆಗ್ಬೇಕು. ಅಂದ್ರೆ ಚಾರ್ಜ್ ಏನಾಗಬೇಕಂದ್ರೆ ಭಾಳ ಆಗ್ಬೇಕು. ಚಾರ್ಜ್ ಭಾಳ ಆದಾಗ ಏನಾಗ್ತದೆ ಪೇಪರ್ ಪೀಸ್ ಎರಡು ಜಾಯಿಂಟ್ ಇರ್ತಾವಲ್ಲ ಅವೇನಾಗ್ತಾವಲ್ಲ ಈಗ ವೈಡ್ ಓಪನ್ ಆಗ್ತಾವೆ. ಇದನ್ನ ಏನಂತ ಕರೀತಾರೆ, ಈ ಡಿವೈಸ್ ಏನಂತ ಕರಿತೀವಿ ನೀವು? ಇದ್ರ ನೇಮ್ ಏನು? ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅಲ್ಲ, ಇದ್ರ ಹೆಸರು ಕೇಳಿಲ್ಲ ನಿಮ್ಗೆ. ಈಗ ನೇಮ್ ಕೇಳಾಕತ್ತಲ್ಲ, ಎಲೆಕ್ಟ್ರೋಸ್ಕೋಪ್. ಅರ್ಥ ಆಯ್ತಾ? ಎಲೆಕ್ಟ್ರೋಸ್ಕೋಪ್ ಅಂದ್ರೆ ನೀವು ಬರ್ಸಿದ್ನಲ್ಲ, ಒಂದು ಆಬ್ಜೆಕ್ಟ್ ಚಾರ್ಜ್ ಆಗಿತ್ತು ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಒಂದು ಡಿವೈಸ್ ಸಹಾಯ ಮಾಡ್ತದೆ. ದ ಡಿವೈಸ್ helps to check the to identify the an object is charged or not charged. ಅದಕ್ಕೇನಂತ ಕರೀತಾರೆ ಹೇಳಿ? ಎಲೆಕ್ಟ್ರೋಸ್ಕೋಪ್ ಅಂತ ಹೇಳ್ತಾರೆ. ಇದೇನಂದ್ರೆ ಎಲೆಕ್ಟ್ರೋಸ್ಕೋಪಿಗೆ. ಗೊತ್ತಾಯ್ತಲ್ಲ? ತಿಳಿಸಿ ಹೆಂಗ್ ಮಾಡೋದಂತೇಳಿ ಅರ್ಥ ಆಯ್ತು ಎಲ್ಲರಿಗೂ? ಸರಿ, ನಾಳೆ ಏನ್ ಮಾಡೋದಂದ್ರೆ ಮತ್ತೀಗ ಮೈಕ್ರೋಸ್ಕೋಪ್ಗಳ ಬಗ್ಗೆ ನಿಮ್ಗೆ ಅದ್ರಾಗ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ನಿಮ್ಗೆ ಒಳ್ಳೆ ಚಾಪ್ಟರ್ ಐತಿ ನೋಡಿ. ಫಸ್ಟ್ ಸೆಮ್ ಒಳಗೆ ಸೆಕೆಂಡ್ ಚಾಪ್ಟರ್ ಐತಿ ಮೈಕ್ರೋ ಆರ್ಗನಿಸಮ್ ಫ್ರೆಂಡ್ ಆ್ಯಂಡ್ ಫೋಯ್. ಅದರ ಬರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಗಳನ್ನ ನಾವೇನ್ ಮಾಡ್ತಾವೆ ಅಂದ್ರೆ ಪರ್ಮನೆಂಟ್ ಸ್ಲೈಡ್ಸ್ ಅಂತ ಬರ್ತಾವೆ. ಅವ್ನು ತಗೊಂಬಂದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೈಕ್ರೋಸ್ಕೋಪ್ ಒಳಗಡೆ ತೋರಿಸ್ತಾರ. ಇವತ್ತಿಗೆ ಇಟ್ ಸಾಕು, ಸರಿನಾ? ಎಷ್ಟೊತ್ತನ ನಮ್ಮ ಹುಡುಗರು ನಮ್ಮ ಜೊತೆ ಸೇರ್ಕೊಂಡು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ವಿ ನಾವು ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ವಿ ಅಂದ್ರೆ ಎಲೆಕ್ಟ್ರೋಸ್ಕೋಪ್ ಅನ್ನು ಯಾವ ರೀತಿ ನಾವು ರೆಡಿ ಮಾಡ್ಬೋದು, ಅದ್ರ ವರ್ಕ್ ಹೆಂಗೆ, ಅದು ಯಾವ ರೀತಿ ವರ್ಕ್ ಮಾಡ್ಬೇಕು ಅಂತೇಳಿ ನಾವೆಲ್ಲ ಎಷ್ಟೊತ್ತನ ನೋಡಿದ್ವಿ. ಅದೇ ರೀತಿ ಇದೇ ರೀತಿ ಹೆಚ್ಚಿನ ಎಕ್ಸ್ಪೆರಿಮೆಂಟ್ಗಳು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಾನಲ್ ಆದ ಶ್ರಾಯಿನ್ ಸುತ ಶಂಭು ಸರನ ಈ ಚಾನಲನ್ನು ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಕಮೆಂಟನ್ನು ಮಾಡಿರಿ, ಶೇರನ್ನು ಮಾಡಿರಿ. ಅದೇ ರೀತಿ ಎಲ್ಲರಿಗೂ ಕೂಡ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.